ಪ್ರಜಾಪ್ರಭುತ್ವ ಇರಲಿ ರಾಜಪ್ರಭುತ್ವ ಇರಲಿ, ನಾಯಕತ್ವದ ತತ್ವಗಳು ಒಂದೇ. ಬರೀ ನೀವು ನೋಡೋದು ಆಚೆಗೆ ಆ ದರ್ಬಾರ್ ಸಮಯದಲ್ಲಿ ಪೋಷಕ ಹಾಕೊಂಡು ನಾವು ದರ್ಬಾರ್ ನಡೆಸೋದು. ಎಲ್ಲರಿಗೂ ಸಂಕಷ್ಟಗಳಿರುತ್ತೆ ಜೀವನದಲ್ಲಿ. ಯಾರಿಗೂ ಸಹ ಸಂಕಷ್ಟ ಇಲ್ಲದೇನೆ ಅವರ ಜೀವನವನ್ನು ಬದುಕಲು ಸಾಧ್ಯವಿಲ್ಲ. ನಮಗೂ ಕೂಡ ನಮ್ಮ ಸಂಕಷ್ಟಗಳಿದ್ದಾವೆ, ಎಲ್ಲರಿಗೂ ಕೂಡ ಅವರ ಕಷ್ಟಗಳಿದ್ದಾವೆ. ರಾಜಪ್ರಭುತ್ವದಲ್ಲೂ ಎಲ್ಲ ಒಳ್ಳೆ ಕೆಲಸ ಮಾಡೋರು ಇದ್ದಾರೆ, ಅದನ್ನ ದುರುಪಯೋಗ ಮಾಡಿ ವ್ಯವಸ್ಥೆಯನ್ನು ಕೂಡ ರಾಜರು ಕೂಡ ಇದ್ದಾರೆ. ಕುಟುಂಬ ಇರ್ತಾ ಇದ್ರು, ನಮ್ಮ ಕಸಿನ್ಸ್ ಎಲ್ಲರೂ ಇರ್ತಾ ಇದ್ರು. ಸೊ ಅದಕ್ಕಾಗಿ ಅವ್ರ ಜೊತೆ ಆಟ ಆಡೋದು, ಮತ್ತೆ ಅವರು ಬಹಳಷ್ಟು ಸಮಯ ಬೆಂಗಳೂರಲ್ಲಿ ಬೇರೆ ಬೇರೆ ಕಡೆ ಇರಲಿ. ಬೆಂಗಳೂರಲ್ಲೇ ಸಿಗೋದು ಅಷ್ಟು ಸುಲಭ ಅಲ್ಲ. ಪವರ್ಫುಲ್ ಪೀಪಲ್ ಮೇಕ್ ಪ್ಲೇಸಸ್ ಪವರ್ಫುಲ್. ಒನ್ ಇಂಡಿಯಾ ವೀಕ್ಷಕರಿಗೆ ನಮಸ್ಕಾರ. ನಾನು ಗಂಗಾ ಜಾಧವ್. ನಾಡಿನ ಅತ್ಯಂತ ಶ್ರೇಷ್ಠ ಮನೆತನ ಅಂತಂದರೆ ನಮ್ಮ ಹೆಮ್ಮೆಯ ಮೈಸೂರಿನ ರಾಜಮನೆತನ. ಇವತ್ತು ಆ ಮನೆತನದ ಒಬ್ಬರು ವಿಶೇಷವಾದ ವ್ಯಕ್ತಿ ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಮಾತನಾಡಿಸೋಣ. ಮೈಸೂರಿನ ಮಹಾರಾಜ, ಕೊಡಗು ಮತ್ತು ಮೈಸೂರು ಲೋಕಸಭಾ ಸಂಸದರು ನಮ್ಮೊಟ್ಟಿಗೆ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಶ್ರೀ ಯದುವೀರ್ ಜಯಚಾಮರಾಜೇಂದ್ರ ಒಡೆಯರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮತ್ತು ನಿಮ್ಮ ವೀಕ್ಷಕರಿಗೂ ಸಹ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಸರ್, ಮೊದಲನೇದಾಗಿ ಈ ಒಂದು ಇಂಟರ್ವ್ಯೂನಲ್ಲಿ ಸಂದರ್ಶನ ಮಾಡ್ತಾ ಇರೋದು ನನಗೆ ಬಹಳ ಖುಷಿ ಆಗ್ತಾ ಇದೆ, ಹೆಮ್ಮೆ ಸಂಗತಿ. ನಿಮ್ಮ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಓದಿ ಬಂದವಳು ನಾನು. ಇದೊಂದು ನನಗೆ ಅದ್ಭುತ ಸುವರ್ಣ ಅವಕಾಶ ಮತ್ತು ಗಳಿಗೆ. ಧನ್ಯವಾದ, ಭಾಳ ಸಂತೋಷ. ಸರ್, ಈಗ ದಸರಾ, ಆಗಿನ ಕಾಲದ ದಸರಾಗೂ ಮತ್ತು ಈಗಿನ ಕಾಲದ ದಸರಾಗೂ ವ್ಯತ್ಯಾಸ ಏನು ಸರ್? ಅಂದಿನ ಏನು ಮೈಸೂರು ರಾಜವಂಶಸ್ಥರು ಅವರ ನೇತೃತ್ವದಲ್ಲಿ ಸಂಪೂರ್ಣವಾಗಿ ದಸರಾ ನಡೀತಾ ಇತ್ತು. ಅಂದರೆ ಒಳಗೆ ವಿಧಿವಿಧಾನಗಳು ಏನಿತ್ತು, ಧಾರ್ಮಿಕ ವಿಧಿವಿಧಾನಗಳು, ಅದು ಅವ್ರ ಕೈಯಲ್ಲೇ ನಡೀತಾ ಇತ್ತು. ಆಚೆ ಏನು ಪಬ್ಲಿಕ್ ದಸರಾ ಏನಿತ್ತು ಅದು ಕೂಡ ಅವರ ಒಂದು ನೇತೃತ್ವದಲ್ಲೂ ಕೂಡ ನಡೀತಾ ಇತ್ತು. ಈಗ ನೋಡೋಕೆ ಹೋದರೆ ಸಾಮಾನ್ಯವಾಗಿ ಆ ವಿಧಿವಿಧಾನಗಳು ನಾವೇ ಆಚರಿಸ್ತೀವಿ. ಅದು ವೈಯಕ್ತಿಕವಾಗಿ ಅದು ಮನೆಯ ಒಂದು ವಿಚಾರ ಆಗಿದೆ, ಮನೆಯ ಪೂಜೆಗಳಾಗಿದೆ, ಮನೆಯ ಒಂದು ಆಚರಣೆ ಆಗಿದೆ. ಆಚೆ ಕಡೆ ಏನು ಈ ಅನೇಕ ಏನು ಚಟುವಟಿಕೆಗಳು ನಡೆಯುತ್ತೆ ಆ ಸರ್ಕಾರದ ವತಿಯಿಂದ ಏರ್ಪಡಿಸಲಾಗಿದೆ. 9 ದಿನ ನವರಾತ್ರಿ, ಒಂದೊಂದು ದೇವಿಯ ವಿಶೇಷ ಅವತಾರಗಳು. ನಿಮಗೆ ಯಾವ ದೇವಿ ಅಂದರೆ ಇಷ್ಟ ಸರ್? ಇಲ್ಲ, ಆ ಥರ ನಮ್ಮದ್ರಲ್ಲಿ ಬೇರೆ ರೀತಿ ನಡೆಯುತ್ತೆ. ಅದು ಹೊಸದಾಗಿ ಬಂದಿರೋವಂಥದ್ದು, ಮತ್ತು ಅದು ಬೇರೆ ಬೇರೆ ರೀತಿ ಬೇರೆ ಬೇರೆ ಪದ್ಧತಿಗಳಿರುತ್ತೆ. ನಾವು ಏನು ಟ್ರೈಫೋಲ್ಡ್ ಮ್ಯಾನಿಫೆಸ್ಟೇಷನ್ ಅಂತ ಏನು ಹೇಳ್ತಾರೆ, ಲಕ್ಷ್ಮೀ, ಸರಸ್ವತಿ ಮತ್ತು ಕಾಳಿ, ಈ ಮೂರನ್ನು ಕೂಡ ನಾವು ಆರಾಧನೆ ಮಾಡ್ತೀವಿ. ಪ್ರಮುಖವಾಗಿ ಇದು ತಾಯಿ ಚಾಮುಂಡೇಶ್ವರಿ ಮಹಿಷಾಸುರನನ್ನು ಸಂಹಾರ ಮಾಡಿರುವಂಥದ್ದು ಸಮಯ ಅಂತ ಹೇಳಿ, ಏನು ಇಡೀ ಬ್ರಹ್ಮಾಂಡದಲ್ಲಿರುವಂಥ ದುಷ್ಟ ಪ್ರಭಾವವನ್ನು ಅದ್ರ ಮೇಲೆ ಜೈಗೊಳಿಸುವಂಥದ್ದು ಒಂದು ಸಮಯ ಅಂತ ನಾವು ನಂಬ್ತೀವಿ. ಆ ನಂಬಿಕೆ ಏನು ತಾಯಿ ಏನು ಈ ಇಡೀ ಧರ್ಮವನ್ನು ಅದನ್ನು ಪುನಃ ಸ್ಥಾಪಿಸಿ ಮಾಡಿರುವಂಥದ್ದು ಕೆಲಸ, ಅದರ ಒಂದು ಆಚರಣೆ ನಡೆಯುತ್ತೆ. ಸೊ ಇದು ಧಾರ್ಮಿಕ ಒಂದು ವಿಧಿ, ಧರ್ಮದ ಏನು ಪುನರ್ಸ್ಥಾಪನೆ ಆಗಿರುವಂಥದ್ದು ಸಮಯ ಅಂತ, ಅದಕ್ಕೆ ಇದು ದೊಡ್ಡ ಆಚರಣೆ. ಸರ್, ಈಗ 9 ದಿನಗಳು ನವರಾತ್ರಿ ಉತ್ಸವ. ಈ ಸಮಯದಲ್ಲಿ ಉಪವಾಸ ವ್ರತ ಮಾಡೋದಿರುತ್ತೆ. ನೀವು ಉಪವಾಸ ಮಾಡ್ತೀರಾ ಸರ್? ಇಲ್ಲ, ನಮಗೇನು ಉಪವಾಸ ಏನು ಬರ್ದಿಲ್ಲ ಎಲ್ಲೂ ಶಾಸ್ತ್ರದಲ್ಲಿ. ಸಾಮಾನ್ಯವಾಗಿ ಇದು ಪೂಜಾ ಮುಗಿಯುವವರೆಗೂ ಏನು ತಿನ್ನಲ್ಲ. ಸೊ ಪೂಜೆ ಮುಗಿದ ನಂತರ ನಾವು ಊಟ ಮಾಡ್ಬೋದು. ನಂತರ ತಿರ್ಗಾ ಸಾಯಂಕಾಲ ಎಲ್ಲ ಪೂಜೆ ಆಗಿದ ನಂತರ ಒಂದ್ಸತಿ ಊಟ ಮಾಡ್ಬೋದು. ಆ ಥರ ಏನು ರಿಸ್ಟ್ರಿಕ್ಷನ್ ಇಲ್ಲ ಇಲ್ಲಿ. ಹಬ್ಬದ ಸಮಯ, ಅರಮನೆ, ಸಿಹಿ ಖಾದ್ಯಗಳು ಜಾಸ್ತಿ. ನಿಮ್ಮ ಫೇವ್ರೇಟ್ ಫುಡ್ ಯಾವುದು ಸರ್? ನಂದು ಫೇವ್ರೆಟ್ ಫುಡ್ ಅಂದರೆ ಇದು ಆ ಥರ ಏನಿಲ್ಲ. ನನಗೆ ಸಾಮಾನ್ಯವಾಗಿ ಹುರುಳಿ ಸಾರು ಇದು ಭಾಳ ಇಷ್ಟ. ಹುರುಳಿ ಸಾರು, ಹುರುಳಿ ಕಾಳು ಇದು ಭಾಳ ಇಷ್ಟ ನನಗೆ. ದಸರೆ ಅದು ರಾಗಿ ಮುದ್ದೆನೂ ಆಗುತ್ತೆ, ಅನ್ನ ಜೊತೆನೂ ಆಗುತ್ತೆ. ಅದ್ರೇನು ಯಾವುದೇ ಇರಲಿ ಆ ಹುರುಳಿ ಸಾರು ಮುಖ್ಯ. ಆದರೆ ದಸರಾ ಸಮಯದಲ್ಲಿ ಇದೆಲ್ಲ ಇರಲ್ಲ. ಸಾಮಾನ್ಯವಾಗಿ ಇದು ಹಬ್ಬದ ಊಟ ಇರುತ್ತೆ, ಅದರದ್ದೇ ಒಂದು ಬೇರೆ ಬೇರೆ ಬರ್ತಿರುತ್ತೆ. ಇಲ್ಲಿ ಏನೋ ಪಲ್ಯಗಳು, ಏನೇನು ಸಿಹಿ ಇರಬೇಕು ಇತ್ಯಾದಿ ಇತ್ಯಾದಿ ಎಲ್ಲ ಬರ್ದಿರುತ್ತೆ. ಅದು ನೈವೇದ್ಯಕ್ಕೆ ಏನು ಕೊಡ್ತಾರೋ ಅದನ್ನೇ ನಾವು ತಿಂತೀವಿ ಅಷ್ಟೇ. ಸರ್, ನಮಗೆಲ್ಲ ದಸರಾ ರಜೆ ಬಂತು ಅಂತಂದರೆ ಅಜ್ಜಿ ಮನೆಗೆ ಹೋಗ್ತೀವಿ. ನಿಮಗೆ ದಸರಾ ರಜೆ ಬಂತು ಅಂತಂದರೆ ಅರಮನೆ. ಆ ದಿನಗಳು ಹೇಗಿದ್ವಿ ಸರ್, ನಿಮ್ಮ ರಜಾ ದಿನಗಳು? ಇಲ್ಲ, ನಮ್ಗೆ ಅದೇ ರೀತಿ, ಅದೇ ಒಂದು ರೀತಿ ಅದೂ ಕೂಡ ನಮ್ಮ ಪೂರ್ವಜರ ಮನೆ ಅಂತ, ಮತ್ತು ನಮ್ಮ ಎಲ್ಲರಿಗೂ ಕೂಡ ಏನು ಅರಸು ಮನೆತನಗಳಿಗೆ ನಮ್ಮ ಅರಮನೆಯೇ ಕೇಂದ್ರ. ಎಲ್ಲಾನು ಕೂಡ ಅಲ್ಲಿಂದಾನೇ ಉದ್ಭವ ಆಗಿರೋದು, ಅಲ್ಲೇನೆ ಅಂತ್ಯ. ಸೊ ಅದಕ್ಕಾಗಿ ದಸರಾ ಅಂದರೆ ಅದು ಅರಮನೆಯೇ. ಪ್ರತಿಯೊಬ್ಬರು ಮೈಸೂರಿಗೂ ಸಹ ಅದು ಅರಮನೆಯಿಂದಾನೇ ಶುರು ಆಗೋದು, ಅಲ್ಲೇನೆ ಅಂತ್ಯ. ಏನಾದರೂ ಮೈಸೂರಿನಲ್ಲಿ. ಸೊ ಇದು ದಸರಾನು ಕೂಡ ಅದೇ ರೀತಿ
ಈಗ ಅದು ಒಂದು ಏನು ವಿಧಿವಿಧಾನಗಳನ್ನು ಮಾಡೋದ್ರಲ್ಲಿ ಭಾಳಷ್ಟು ಸಮಯ ಅದರಲ್ಲೇ ಹೋಗುತ್ತೆ. ಸೊ ನಮಗೆ ಏನು ಆಚರಣೆ ಮತ್ತು ಏನು ಆ, ಉತ್ಸವದ ಕಡೆ ಏನೇನು ನಾವು ಪಾಲ್ಗೊಳ್ಬೋದು ಅದು ಜಾಸ್ತಿ ಸಮಯ ಇಲ್ಲ. ಆದರೂ ಸಹ ಅದೇ ಒಂದು ಏನು ದೇವಿ ತಾಯಿ ಚಾಮುಂಡೇಶ್ವರಿಯಿಂದಾನೇ ಇದೆಲ್ಲ ಕೆಲಸಗಳು ಯಶಸ್ವಿ ಆಗೋದು. ಸೊ ಅವಳಿಗೆ ವಿಶೇಷವಾದಂಥ ಸಮಯ ಇದು, ವಿಶೇಷವಾದ ಆರಾಧನೆ ಮಾಡುವಂಥದ್ದು ಸಮಯ. ನಮ್ಗೆ ಕೂಡ ಏನೇನು ಒಳ್ಳೇದಾಗಿದೆ ಅದಕ್ಕೂ ಕೂಡ ವಂದನೆಗಳನ್ನು ಅರ್ಪಿಸುವ ಒಂದು ಸಮಯ. ಸರ್, ಈಗ ಅಂತಂದ್ರೆ ನಿಮ್ಮ ಬಾಲ್ಯದ ದಿನಗಳು ಅರಮನೆಯಲ್ಲಿ ಹೇಗಿದ್ವು ಸರ್? ಅದೇ ದಸರಾ ಸಮಯಕ್ಕೆ ಸಾಮಾನ್ಯವಾಗಿ ಬರ್ತಾ ಇದ್ವಿ, ಅಥವಾ ಏನಾದರೂ ಆಚರಣೆ ಇದ್ರೆ ಅಥವಾ ಏನಾದರೂ ಇವೆಂಟ್ ಇದ್ರೆ ಮತ್ತು ಅವರು ಇಲ್ಲಿ ಏನು ತಂದೆಯವ್ರ ಅಥವಾ ತಾಯಿಯವ್ರು ಕರಿತಾ ಇದ್ರೆ ಅಂದಿನ ಕಾಲದಲ್ಲಿ ಅಲ್ಲಿ ಬರ್ತಾ ಇದ್ವಿ. ಬಂದಾಗೆಲ್ಲ ನಮ್ದು ಏನು ಚಿಕ್ಕ ಮಕ್ಕಳಿಂದ ಎಲ್ಲರೂ ನಮ್ಮ ಏನು ಇಡೀ ಕುಟುಂಬ ಇರ್ತಾ ಇದ್ರು, ನಮ್ಮ ಕಸಿನ್ಸು ಎಲ್ಲರೂ ಇರ್ತಾ ಇದ್ರು. ಸೊ ಅದಕ್ಕಾಗಿ ಅವ್ರ ಜೊತೆ ಆಟ ಆಡೋದು, ಮತ್ತು ಭಾಳಷ್ಟು ಸಮಯ ಬೆಂಗಳೂರಲ್ಲಿ ಬೇರೆ ಬೇರೆ ಕಡೆ ಇದ್ವಿ. ಬೆಂಗಳೂರಲ್ಲೇ ಸಿಕ್ಕೋದು ಅಷ್ಟು ಸುಲಭ ಅಲ್ಲ. ಸೊ ಅದಕ್ಕಾಗಿ ಇಲ್ಲಿ ಬಂದಾಗ ಎಲ್ಲರೂ ಜೊತೆಗಿದ್ದು ಇಡೀ ಕುಟುಂಬ ಜೊತೆಗಿರೋ ಕಾರಣಕ್ಕಾಗಿ ನಾವೆಲ್ಲರೂ ಒಂದು ರೀತಿ ಒಂದು ಆನಂದದಿಂದ ಪಾಲ್ಗೊಳ್ತಾ ಇದ್ವಿ. ಹೌದು, ಕಸಿನ್ಸು, ಸಿಸ್ಟರ್ಸು, ಬ್ರದರ್ಸು ಎಲ್ಲರೂ ಕೂಡ ಇಲ್ಲೇ ಒಂದು ಜೊತೆಗಿರ್ತಾ ಇದ್ವಿ. ಮೈಸೂರಲ್ಲಿ ಭಾಳ ಸುಲಭ ತಾನೆ, ಇಲ್ಲಿ ಎಲ್ಲರೂ ಜೊತೆಗಿರ್ತಾ ಇದ್ವಿ. ಸೊ ಅದೇ ಒಂದು ಆನಂದ. ಸರ್, ರಾಜ ಪೋಷಾಕನ್ನ ಹಾಕಿ ಕೂತಾಗ ಮೊದಲನೇ ದಿನ ಆ ಅದ್ಭುತಗಳಿಗೆ ಹೇಗಿತ್ತು ಸರ್? ಆ ಗಳಿಗೆಯನ್ನ ಈಗ ನೀವು ನೆನೆಸ್ಕೊಂಡ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಹತ್ರ ನನ್ನ ದೃಷ್ಟಿಕೋನ ಅದ್ರ ಮೇಲೆ ಇರಲ್ಲ. ನನ್ನ ಸಾಮಾನ್ಯವಾಗಿ ಏನು ವಿಧಿಗಳಿದೆ ಅದು ಸರಿಯಾಗಿ ನಡಿಬೇಕು, ಏನು ಪೂಜೆಗಳು ಮಾಡ್ತಾ ಇದೀವಿ ಅದು ಸರಿಯಾಗಿ ನಡಿಬೇಕು ಅಂತ ನನ್ನ ಏನು ಧ್ಯಾನ ಅದ್ರ ಮೇಲಿರುತ್ತೆ. ಅದು ಏನು ಏನು ಬೆಳಗ್ಗೆ ನಾವು ಏನು ಪಂಚೆ ಮುಕ್ತಾನೆ ಹಾಕೊಂಡು ಪೂಜೆಗಳು ಮಾಡೋದು, ಸಾಯಂಕಾಲನೂ ಸಹ ಅದೇನೆ. ಬರೀ ನೀವು ನೋಡೋದು ಆಚೆಗೆ ಆ ದರ್ಬಾರ್ ಸಮಯದಲ್ಲಿ ಪೋಷಾಕ ಹಾಕೊಂಡು ನಾವು ದರ್ಬಾರ್ ನಡೆಸುವಂಥದ್ದು. ಅದು ಏನು ಪ್ರಕ್ರಿಯೆ ಇದೆ ಅದರಂತೆ ಮಾಡ್ತೀವಿ. ಹೌದು, ಅದಕ್ಕೂ ಕೂಡ ಒಂದು ರೀತಿ ವೈಭವ ಇದೆ, ವಿಜೃಂಭಣೆಯಿಂದ ನೀವೆಲ್ಲ ನೋಡ್ತೀರಾ, ಅದಿದ್ದೇ ಇರುತ್ತೆ. ಅದು ದಸರಾದ ಒಂದು ಏನು ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಆದ್ರೆ ನಮ್ಮ ಧ್ಯಾನ ಇರೋದು ಎಲ್ಲ ವಿಧಿಗಳು ಸರಿಯಾಗಿ ಆಗ್ಲಿ ಅಂತ. ಸರ್, ಆ ಪೋಷಾಕನ ರೆಡಿ ಮಾಡ್ತಾರಲ್ವ ಸರ್, ಅವರು ಯಾರು ಸರ್? ಆ ಮನೆತನ? ಇಲ್ಲ, ಆ ಥರ ಏನು ರೆಡಿ ಮಾಡೋರು ಅಂತಲ್ಲ. ಇದು ಸಾಮಾನ್ಯವಾಗಿ ಹಳೆ ಕಾಲದ್ದು ಟೇಲರ್ಗಳು ಇರ್ತಾರೆ, ಅದ್ರದ್ದು ಪ್ರಕ್ರಿಯೆ ಇದೆ. ನಮ್ಮ ತಾಯಿಯವರು ಸಾಮಾನ್ಯವಾಗಿ ಅದನ್ನ ಕೂತ್ಕೊಂಡು ಮಾಡಿಸ್ತಾರೆ. ಅದು ಒಂದ್ಸತಿ ಮಾಡಿದ್ರು ಮದುವೆ ಟೈಮ್ಗೆ, ಅದನ್ನೇ ನಾನು ಇವತ್ತವರೆಗೂ ಅದನ್ನೇ ಉಪಯೋಗಿಸ್ಕೊಂಡು ಬಂದಿದ್ದೀನಿ. ಕುಟುಂಬದಲ್ಲಿ ನಿಮಗೆ ಸ್ಫೂರ್ತಿಯಾದ ಒಡೆಯರವ್ರು ಯಾರು ಸರ್? ನಮಗೆ ಏನು ಸ್ಫೂರ್ತಿಯಾಗಿರೋದು ಕಂಠೀರವ ನರಸಿಂಹರಾಜ ಒಡೆಯರ್ ಅವರು. ಹಿಂದೆ ನಮ್ಮ ರಾಜಧಾನಿ ಶ್ರೀರಂಗಪಟ್ಟಣದಲ್ಲಿ ಇರೋ ಸಮಯದಲ್ಲಿ ಅವರು ನಡೆಸಿರುವಂಥದ್ದು ಆಳ್ವಿಕೆ, ಯಾವ ರೀತಿ ರಾಜ್ಯವನ್ನು ಒಗ್ಗಟ್ಟಾಗಿಟ್ಕೊಂಡು ಮೈಸೂರು ಸಂಸ್ಥಾನವನ್ನು ಅವರು ಸಂರಕ್ಷಣೆ ಮಾಡಿದ್ರು, ಅದು ನಿಜವಾಗ್ಲೂ ಶ್ಲಾಘನೀಯ. ಇದು ಉತ್ತರ ಭಾರತದಿಂದ ಈಗ ಎಷ್ಟೋ ದಾಳಿಗಳು ಆಗ್ತಾ ಇತ್ತು. ಡೆಲ್ಲಿ ಸಲ್ಟನೇಟ್ ಅವ್ರದ್ದು, ಇಲ್ಲಿ ದಕ್ಷಿಣದಲ್ಲೂ ಸಹ ಇದು ಅಲ್ಲೂ ಎಲ್ಲಿ ತ್ರಿಚಿಯಲ್ಲಿ ಮತ್ತೆ ಮಧುರೈಲಿ ಎಲ್ಲ ಸಲ್ಟನೇಟನ್ನು ಕೂಡ ಸೃಷ್ಟಿಯಾಗಿತ್ತು. ಅವ್ರಿಗೆಲ್ಲ ವಿರುದ್ಧವಾಗಿ ನಿಂತು ಮತ್ತೆ ರಾಜ್ಯದ ಏನು ಸಂರಕ್ಷಣೆ ಮಾಡಿದ್ದು, ರಾಜ್ಯ ಒಳಗಡೆನೆ ಇರುವಂಥದ್ದೆಲ್ಲ ಷಡ್ಯಂತ್ರನೂ ಕೂಡ ಎದುರಿಸಿ ಅವರು ಕೆಲಸವನ್ನು ಮಾಡಿದ್ರು. ಸೊ ಅದು ನಿಜವಾಗ್ಲೂ ನೋಡಕ್ ಹೋದ್ರೆ ಅವರು ನಡೆದಿರೋ ಕಂಠೀರವ ನರಸಿಂಹರಾಜ ಒಡೆಯರ್ ಕಾಲ ಒಂದು ಬಹಳ ಅದ್ಭುತವಾದ ಒಂದು ಆಳ್ವಿಕೆ ನಡೆಸಿದ್ರು, ಮತ್ತೆ ರಾಜ್ಯದ ಸಂರಕ್ಷಣೆ ಮಾಡಿದ್ರು. ಅದಕ್ಕೆ ಸಾಕ್ಷಿ ಅಂದ್ರೆ ಅಮರ್ ಚಿತ್ರಕಥೆಯಿಂದಾನು ಕೂಡ ಒಂದು ಪುಸ್ತಕ ಬಿಡುಗಡೆ ಆಗಿದೆ ಅವ್ರ ಜೀವನದ್ದು. ಯಾರ್ದು ರಾಜ್ಯದ್ದು ಆಗಿಲ್ಲ ದಕ್ಷಿಣ ಭಾರತದಲ್ಲಿ ಅಷ್ಟೊಂದು. ಅಂಡ್ ಇನ್ನೂ ದೊಡ್ಡ ಸಾಕ್ಷಿ ಅಂದ್ರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರೇ ಫಿಲ್ಮ್ ಮಾಡಿದ್ದಾರೆ ಅವ್ರ ಬಗ್ಗೆ. ಸೊ ಅದು ಅವರ ಆಳ್ವಿಕೆ ಅದ್ಭುತ ಅಂತ ನನ್ನ ಅಭಿಪ್ರಾಯ. ಸರ್, ಎಲ್ಲರಲ್ಲೂ ಒಂದು ಕುತೂಹಲ ಇರುತ್ತೆ, ರಾಜರು ಅವರ ದಿನಚರಿ ಹೇಗಿರುತ್ತೆ ಅಂತ. ನಿಮ್ಮ ದಿನಚರಿ ಹೇಗಿರುತ್ತೆ ಸರ್?